ಲಕ್ಷ್ಮೀ ದೇವಿಯದು ಮಹಾಶುದ್ಧ ಚಿಕ್ಕ ಸ್ವರೂಪ, ಪರಮಾತ್ಮದು ಅತಿ ಮಹಾಶುದ್ಧ ಚಿಕ್ಕ ಸ್ವರೂಪ. ಏನು ವ್ಯತ್ಯಾಸ? ಮಹಾ ಯಾಕೆ? ಮಹಾ ಯಾಕೆ ಅಂತಂದ್ರೆ ಮುಕ್ತರ ಜ್ಞಾನದಲ್ಲಿ ಎಷ್ಟು ವೈಶದ್ಯ ಇದೆಯೋ ಅದಕ್ಕಿಂತ ಹೆಚ್ಚಿನ ವೈಶದ್ಯ ಲಕ್ಷ್ಮೀ. ಅದಲ್ಲ, ವೈಶದ್ಯದೊಳಗೆ ತಾರತಮ್ಯ ಬೇರೆ, ಶುದ್ಧಿ ಒಳಗೆ ತಾರತಮ್ಯ ಹೇಳೋದು. ಅಂದ್ರೆ ಕದಾಪಿ ದೋಷರಹಿತವಾಗಿದೆ ಲಕ್ಷ್ಮೀ ದೇವಿಯ ಜ್ಞಾನ. ಮುಕ್ತರದ ಕ್ವಚಿತ್ ಮುಕ್ತರ ಮುಕ್ತಿ ಕಾಲದಲ್ಲಿ ಅದಕ್ಕಿಂತ ಹಿಂದೆ ಪೂರ್ವದಲ್ಲಿ ದೋಷ ಸಂಬಂಧ ಇತ್ತು. ಪೂರ್ವದಲ್ಲಿ ದೋಷ ಸಂಬಂಧ ಇತ್ತು, ಆದ್ರಿಂದಾಗಿ ಬರೀ ಶುದ್ಧ. ಈಗ ಮಹಾಶುದ್ಧ. ದೇವರದು ಅತಿ ಮಹಾಶುದ್ಧ ಯಾಕೆ? ಅದು ಸ್ವತಂತ್ರವಾಗಿದೆ. ಮೋಕ್ಷ ಕಾಲವನ್ನ ಪಕ್ಷೀಕರಣ ಮಾಡಿಬಿಟ್ಟು ಅಲ್ಲಿ ಜೀವ ಬ್ರಹ್ಮರ ಭೇದವನ್ನು ಸಾಧನೆ ಮಾಡೋದಕ್ಕೆ ಆಚಾರ್ಯರು ಅನುಮಾನ ಹೇಳ್ತಾರೆ. ಮೋಕ್ಷ ಕಾಲವನ್ನು ಪಕ್ಷೀಕರಣ ಮಾಡಿಬಿಟ್ಟು ಮೋಕ್ಷ ಸಂಬಂಧಿ ಅಪಿ ಕಾಲ ಅಂತ ಅನುಮಾನ ಮಾಡ್ತಾರೆ. ಅಲ್ಲಿ ಆಚಾರ್ಯರು ಹೇಳುವಂಥ ಅನುಮಾನಗಳು ಕಾಲೋಪ್ಯಸೌ ನೈಕ್ಯಯುತ ಶ್ಲೋಕದಲ್ಲಿ ಹೇಳುವಂಥ ಅಸೌ ಕಾಲ ನ ಐಕ್ಯಯುತ. ಅಸೌ ಕಾಲ ಅಂದ್ರೆ ಏನದು? ಮೋಕ್ಷಕಾಲ. ಮೋಕ್ಷಕಾಲ ಐಕ್ಯಯುತೋ ನ ಭವತಿ. ಯಾಕೆ ಅಂತಂದರೆ ಕಾಲತ್ವ ಅಂತ ಸಮೃದ್ಧಿಪನ್ನ ಕಾಲವತ್ತು. ಈ ಸಂಸಾರ ಕಾಲದಲ್ಲಿ ಕಾಲತ್ವ ಇದೆ, ಅದರಿಂದಾಗಿ ಇಲ್ಲಿ ಜೀವೇಶ್ವರ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಹೇಗೋ ಅದರಂತೆ ಮೋಕ್ಷ ಕಾಲದಲ್ಲೂ ಕೂಡ ಕಾಲತ್ವ ಇದೆ, ಅದರಿಂದಾಗಿ ಅಲ್ಲೂ ಕೂಡ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಇದೇ ಅನುಮಾನವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಯಾರಿಗಾಗಿ ನಾವು ಅನುಮಾನ ಪ್ರಯೋಗ ಮಾಡ್ತೀವಿ ಅವರಲ್ಲಿ ಮತಭೇದದ ಅನುಸಾರವಾಗಿ ಸ್ವಲ್ಪ ವ್ಯಾಖ್ಯಾನವನ್ನು ಮಾಡುವಂಥ. ಇದು ಬೌದ್ಧರನ್ನು ಕುರಿತು ಮಾಡುವಂಥ ಇದು ಯಾದವ ಪ್ರಕಾಶವನ್ನು ಇಟ್ಕೊಂಡು ಮಾಡಿದ್ದು. ಅಂದರೆ ಅವರು ಸಂಸಾರದಲ್ಲೂ ಭೇದ ಇದೆ ಅಂತ ಹೇಳ್ತಾರೆ, ಮೋಕ್ಷದಲ್ಲೂ ಭೇದ. ಆದರೆ ಇಲ್ಲಿ ಯಾಕೆ ಭೇದ ತೋರೋದಿಲ್ಲ ಅಂತಂದರೆ ಅದು ಅವಿದ್ಯೆಯಿಂದ ಆವೃತವಾಗಿದೆ, ಅದರಿಂದಾಗಿ ಭೇದ ತೋರೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಅವಿದ್ಯೆ ಇಲ್ಲ, ಅದರಿಂದಾಗಿ ಭೇದ. ಪ್ರಕಾಶವಾಚಾರವನ್ನು ಇಟ್ಕೊಂಡು ನೀನು ಅನುಮಾನ ಮಾಡಿದರೆ ನೀನು ಮಾಡಿದ ಅನುಮಾನ ತಪ್ಪಾಯ್ತಲ್ಲ. ಸಂಸಾರದಲ್ಲಿ ದೃಷ್ಟಾಂತ ಕೊಟ್ಟಿದ್ದೀವಿ, ಸಂಪ್ರತಿಪನ್ನ ಕಾಲೋ ಯಥಾ ಅಂತ. ಸಂಪ್ರತಿಪನ್ನ ಕಾಲದಲ್ಲಿಯೂ ಐಕ್ಯ ಇದೆ ಅವರ ಪ್ರಕಾರ, ಆದರೆ ಅದು ತೋರೋದಿಲ್ಲ ಅಂತ. ನಿಮ್ಮ ಅನುಮಾನ ಅದಕ್ಕೆ ವಿರೋಧಂತೂ ಬಂತು. ಐಕ್ಯ ಭಾವ ಇರಬೇಕು. ಸಂಪ್ರತಿಪನ್ನ ಕಾಲದಲ್ಲಿ ಇಲ್ಲ, ಐಕ್ಯವೂ ಇದೆ. ಇದೇ ಇಲ್ವ? ಭೇದ ಇದೆ ಅಂತೇನೇ ಹೇಳ್ತೀಯಲ್ಲ. ಅವ್ರು ಹೇಳ್ತಾರೆ, ಆದರೆ ಇದು ಸರಿಯಲ್ಲ ಅಂತ ಅವರು ಹಾಗಲ್ಲಪ್ಪ. ನೀನು ಮತಭೇದ ಇದೆ ಅಂತ ಹೇಳ್ತಾ ಇದ್ದೀರಿ, ಯಾದವ ಪ್ರಕಾಶನ ಮತಾಂತರ ಬೇಡ. ಇಲ್ಲಿ ಕೇವಲ ಭೇದ, ಅಲ್ಲಿ ಅಭೇದ ಅಂತ ಯಾರು ಹೇಳ್ತಾರೋ ಅವರನ್ನು ಕುರಿತು ಈಗ ಹೇಳಿದ ಅನುಮಾನ. ಭಾಸ್ಕರ ಇಲ್ಲಿಯೂ ಭೇದ ಅಲ್ಲಿಯೂ ಭೇದ ಅಂತ ಹೇಳಿದರೆ ಅವಾಗ ಇದಲ್ಲ. ಅವಾಗೇನು ಮಾಡು? ಅಲ್ಲ, ಇಲ್ಲಿ ಭೇದ ಅಲ್ಲಿ ಅಭೇದ, ಅವರನ್ನು ಕುರಿತು ಅವಾಗ ಅಭೇದ ಶಬ್ದಕ್ಕೆ ಅರ್ಥ ಏನು ಮಾಡಬೇಕು ಅಷ್ಟು ಪ್ರಶ್ನೆ ದೇವ. ಅಲ್ಲಿ ಅತ್ಯಂತ ಅಭೇದ ಅಂತ. ಅತ್ಯಂತ ಅಭೇದ ಅಂದ್ರೆ ಏನು? ಭೇದ ಅಸಮಾನಾಧಿಕರಣವಾದ ಭೇದ, ಅದು ಸಂಸಾರ ಕಾಲದಲ್ಲಿ ಇಲ್ಲ. ಆದ್ದರಿಂದ ಮೋಕ್ಷದಲ್ಲಿ ಕ್ರಿಯಾ